ಅತಿಶಯ ಕ್ಷಯ ಲಿಂಗಾಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಮೈಕ್ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ನಂಗೆ ಕಮ್ಮಿ ಆಯ್ತದೆ. ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ತೋಂ ತರಿ ಕಿಟ ತೋಂ ಓಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ಕಿಟ ತೋಂ ಮತಂಗ ಮುನಿವರ ವಂದಿತ ಈಶಾ ಸರ್ವದಿಗಾಂಬರ ವೇಷ್ಟಿತ ವೇಷ ನಿತ್ಯ ನಿರಾಂಜನ ನಿತ್ಯ ನಟೇಶ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ಕಿಟ ತೋ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಾಂಬರ ವೇಷ್ಟಿತ ವೇಷ ನಿತ್ಯ ನಿರಾಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ. ತಬಲಾ ತಬಲಾ ಸ್ವಲ್ಪ ವಾಲ್ಯೂಮ್ ಕೊಡಿ, ತಬಲಾ ಬರ್ತಾ ಇಲ್ಲ. ತಬಲಾ ತಬಲಾ ಹಾ ತಾಯಿ ನಿನ್ನ ಮಧುಮತ್ತ ಪ್ರೇಮದಲ್ಲಿ ಮರುಳನಾಗಿಸನ್ನ ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ನಿನ್ನ ಪ್ರೇಮ ಸುರೆಯನ್ನು ಕುಡಿಸಿ ಮನವನ್ನು ಮರುಳುಗೊಳಿಸು ನಿನ್ನ ಪ್ರೇಮ ಸುರೆಯನ್ನು ಕುಡಿಸಿ ಮನವನ್ನು ಮರುಳುಗೊಳಿಸು ಮನವ ಸೆಳೆದು ತವ ಪ್ರೇಮ ಸಾಗರದಿ ಮುಳುಗಿಸಿ ಲಯಗೊಳಿಸು ಮನವ ಸೆಳೆದು ತವ ಪ್ರೇಮ ಸಾಗರದಿ ಮುಳುಗಿಸಿ ಲಯಗೊಳಿಸು ತಾಯಿ ನಿನ್ನ ಮಧುಮತ್ತ ಪ್ರೇಮದಲ್ಲಿ ಮರುಳನಾಗಿ ಸನ್ನ ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿ ಸನ್ನ
ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ನಿನ್ನ ಮರುಳು ಮನೆಯಲ್ಲಿ ಕೆಲರು ನಗುತ್ತಿರಲು ಕೆಲರು ಅಳಲು. ನಿನ್ನ ಮರುಳು ಮನೆಯಲ್ಲಿ ಕೆಲರು ನಗುತ್ತಿರಲು ಕೆಲರು ಅಳಲು. ನಿನ್ನಾನಂದದ ಮರುಳು ಮೋದದಲ್ಲಿ ಕೆಲರು ಕುಣಿಯುತ್ತಿರಲು. ನಿನ್ನಾನಂದದ ಮರುಳು ಮೋದದಲ್ಲಿ ಕೆಲರು ಕುಣಿಯುತ್ತಿರಲು. ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ. ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ಕ್ರಿಸ್ತ ಬುದ್ಧ ಹರಿ ಶ್ರೀ ಚೈತನ್ಯರೇ ಮರುಳರಾಗಿ ನಲಿಯೇ. ಕ್ರಿಸ್ತ ಬುದ್ಧ ಹರಿ ಶ್ರೀ ಚೈತನ್ಯರೇ ಮರುಳರಾಗಿ ನಲಿಯೇ. ಅವರ ಸಂಘದಲ್ಲಿ ಸೇರಿ ನಾನು ನಲಿವುದೆಂದು ತಾಯೇ. ಅವರ ಸಂಘದಲ್ಲಿ ಸೇರಿ ನಾನು ನಲಿವುದೆಂದು ತಾಯೇ. ತಾಯೇ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ. ತಾಯೇ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ಸ್ವರ್ಗದಿ ಮೆರೆದಿದೆ ಮರುಳರ ಮೇಳ ಗುರುವಿನಂತೆ ಛೇಲ. ಸ್ವರ್ಗದಿ ಮೆರೆದಿದೆ ಮರುಳರ ಮೇಳ ಗುರುವಿನಂತೆ ಛೇಲ. ಯಾರು ಅರಿವರಿ ಮರುಳರಾಟವನು ಮರುಳು ಪ್ರೇಮಲೀಲಾ. ಯಾರು ಅರಿವರಿ ಮರುಳರಾಟರ ಮರುಳು ಪ್ರೇಮಲೀಲಾ. ಯಾರು ಅರಿವರಿ ಮರುಳರಾಟವನು ಮರುಳು ಪ್ರೇಮಲೀಲಾ. ಪ್ರೇಮೋನ್ಮಾದದಿ ಕುಣಿದು ನಲಿವೆನಿ ಮರುಳರ ಮಹಾರಾಣಿ. ಪ್ರೇಮೋನ್ಮಾದದಿ ಕುಣಿದು ನಲಿವೆನಿ ಮರುಳರ ಮಹಾರಾಣಿ. ಪ್ರೇಮಧನದಿ 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 ಈ ಪ್ರೇಮದಾಸನನು. ಪ್ರೇಮಧನದಿ ಈ ಪ್ರೇಮದಾಸನನು ಧನಿಕ ನೆನೆಸು ಜನನಿ. ಪ್ರೇಮಧನದಿ ಈ ಪ್ರೇಮದಾಸನನು ಧನಿಕ ನೆನೆಸು ಜನನಿ. ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳನಾಗಿಸನ್ನ. ತಾಯಿ ನಿನ್ನ ಮಧುಮತ್ತ ಪ್ರೇಮದ ಮರುಳರಾಗಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ. ತರ್ಕ ವಿಚಾರದ ಗೀಳ ಕಳೆದು ಪದ ಕಮಲದೊಳಿರಿಸನ್ನ.
ಊಟ ಊಟ ಆದವರು ನೀನೊಬ್ಬನೊಡನಿರಲು ಅನುಸರಿಸಿ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬನೊಡನಿರಲು ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬನೊಡನಿರಲು ಭಯವೇನೋ 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 ಗುರುವೇ ಭಯವೇನೋ 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 ಗುರುವೇ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನೋ 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 ಪ್ರಭುವೇ ಸುಖವೇನೋ 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 ಪ್ರಭುವೇ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬನೊಡ ಭಯವೇನೋ 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 ಗುರುವೇ ಭಯವೇನೋ 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 ಗುರುವೇ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನೋ 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 ಪ್ರಭುವೇ ಸುಖವೇನೋ 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 ಪ್ರಭುವೇ ಸುಖವೇನೋ 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 ಪ್ರಭುವೇ
1:30 ಆಯಿತು, ನಿಲ್ಲಿಸ್ಬಿಡ್ಲಾ? ನನ್ನ ಸಮಯ ಆಯಿತು. ಓ, ಇನ್ನೊಂದು ಕೊಟ್ಟಿದ್ದಾರೆ 5 ನಿಮಿಷ ಅಥವಾ 7 ನಿಮಿಷ ಅಂತ ಇಟ್ಕೊಳ್ಳಿ. ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ಮಾತಾ ವಿಠ್ಠಲ ಪಿತಾ ವಿಠ್ಠಲ ಮಾತಾ ವಿಠ್ಠಲ ಮಾತಾ ವಿಠ್ಠಲ ಪಿತಾ ವಿಠ್ಠಲ 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 ಮಾತಾ ವಿಠ್ಠಲ ಪಿತಾ ವಿಠ್ಠಲ ಬಂಧು ವಿಠ್ಠಲ ಗೋತ್ರ ವಿಠ್ಠಲ ಬಂಧು ವಿಠ್ಠಲ ಗೋತ್ರ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ದೇವ ವಿಠ್ಠಲ ದೇವ ಪೂಜಾ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ಗುರು ವಿಠ್ಠಲ 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 ಗುರು ವಿಠ್ಠಲ 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 ಗುರು ವಿಠ್ಠಲ ಗುರು ದೇವತಾ 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 ವಿಠ್ಠಲ ನಿದಾನ ವಿಠ್ಠಲ ನಿರಂತರ ವಿಠ್ಠಲ
ನಿಧಾನ ವಿಠ್ಠಲ ನಿರಂತರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ. ನಮ ಮಣೆ ಮಾಜೆ ಮಾಜೆ ನಮ ಮಣೆ ಮಾಜೆ ನಮ ಮಣೆ ಮಾಜೆ ನಮ ಮಣೆ ಮಾಜೆ ವಿಠ್ಠಲ ಸಾಪಡಲ ನಮ ಮಣೆ ಮಾಜೆ ಮಾಜೆ ನಮ ಮಣೆ ಮಾಜೆ ನಮ ಮಣೆ ಮಾಜೆ ನಾಮ ಮಣೆ ವಿಠ್ಠಲ विठ्ठल तुझे सखया नम मणे माजे माजे नम मणे माजे नम मणे माजे नम मणे माजे विठ्ठल सापडला म्हणनी कणी काड पाड नाही म्हणनी कणी काड पाड नाही पाड नाही पाड नाही पाड नाही तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल देव विठ्ठल देव पूजा विठ्ठल देव विठ्ठल देव पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಅನಂತನ ಎಲ್ಲಿ ನೋಡಿದಿರಿ ಮಾಧವನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಪುರುಷೋತ್ತಮನ ಎಲ್ಲಿ ನೋಡಿದಿರಿ ನಂದ ಗೋಪಳ ಮಂದಿರಂಗಳ ಸಂದುಗೊಂದಿನಲಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ಅಂದದಾಗಳ ಚಂದ ಚಂದದ ಗೋಪ ಬಾಲರ ಹಿಂದು ಮುಂದಿನಲಿ ಚಂದ ಚಂದದ ಗೋಪ ಬಾಲರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದಾಗಳ ಕಂದ ಕರುಗಳ ಅಂದದಾಗಳ ಕಂದ ಕರುಗಳ ಹಿಂದು ಮುಂದಿನಲಿ ಅಂದದಾಗಳ
ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಗೋವಿಂದನ ಎಲ್ಲಿ ನೋಡಿದಿರಿ. ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಶರೇಂದ್ರನ ಸುತನ ರಥದ ಅಚ್ಛಾಪೀಠದಲ್ಲಿ, ಕೇಶರೇಂದ್ರನ ಸುತನ ರಥದ ಅಚ್ಛಾಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ಭಾಷ್ಯ ಕಂಗಳಲ್ಲಿ, ನಾಚದೆ ಮಾಧವ ಕೇಶವ ಎಂಬ ಭಾಷ್ಯ ಕಂಗಳಲ್ಲಿ ವೀಚುಕುಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಪದ್ಮನಾಭನ ಎಲ್ಲಿ ನೋಡಿದಿರಿ, ಗೋವಿಂದನ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಕೇಶವನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ನಿಮ್ ಕೈಯಲ್ಲಿ ಪ್ಲೇಟು, ನನ್ನ ಮುಂದೆ ಹಾರ್ಮೋನಿಯಮ್ಮು, ಮೈಕ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಗುರುಗಳೇ, ನಾನು ಅಷ್ಕೊಂಡೆ ನಿಮ್ಮ ಭಜನೆ ಕೇಳ್ತಾ ಇದ್ದೀನಿ. ನಮ್ಮ ಗುರುಗಳು ಅವ್ರ ಹೆಸರಿಗೆ ತಕ್ಕ ಹಾಗೆ ನಮಗೆ ಭಜನೆ ಕಳಿಸಿದಂಥ ಗುರುಗಳು. 25 ವರ್ಷದಿಂದನೂ ನಾವು ಅವ್ರ ಹತ್ರನೇ ಕಲ್ತಿರೋದು. ನಮಗೆ ವಿದ್ವಾನಂದ ಸ್ವಾಮೀಜಿ ಅವರು ಇವ್ರ ಹತ್ರ ಸ್ಪೆಷಲ್ ಕ್ಲಾಸ್ ತೆಗೆಸಿ ನಾವೇನಿವತ್ತು ಸಹ ಹಾಡ್ತಾ ಇದ್ದೀವೋ ಅದಕ್ಕೆ ಕಾರಣನೇ ಈ ಗುರುಗಳು. ಆ್ಯಕ್ಚುಲಿ ಅವ್ರಿಗೆ ಮಧ್ಯಾಹ್ನ ಸೆಷನ್ ಇಷ್ಟ ಇರಲಿಲ್ಲ. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಆಗಿತ್ತು. ಅವ್ರು ನಮ್ಮವರೇ ಆಗಿದ್ದರಿಂದ ಅರ್ಥ ಮಾಡಿಕೊಂಡು ನಮಗಾಗಿ ಹಾಡಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳು. ಸ್ವಾಮೀಜಿ, ಬೋಧ ಸ್ವರೂಪಾನಂದ ಸ್ವಾಮೀಜಿ ಅವರ ಒಂಚೂರು ಬಂದ್ಬಿಟ್ಟು ಕಾಣಿಕೆ ಕೊಡ್ಬೇಕಾ ಕೇಳ್ಕೊತೀನಿ. ಕೆಲವರು ಊಟ ಮಾಡ್ತಾ ಇದ್ರು, ಕಿವಿಯೆಲ್ಲ ಇಲ್ಲೇ ಇತ್ತು ಗುರುಗಳೇ. ಹಾಗೆ ತಬಲಾ ಸಾಥಿ ಕೊಟ್ಟಂತ ಚಂದ್ರಶೇಖರ್ ಅವರಿಗೆ ಕಿರುಕಾಣಿಕೆ ಸತ್ಸಂಗದ ಪರವಾಗಿ ಅನಂತ ಧನ್ಯವಾದಗಳು ಗುರುಗಳೇ. ಈಗ ಸ್ವಾಮಿ ಧರ್ಮವ್ರತಾನಂದಜಿ ಮಹಾರಾಜ್, ನಮ್ಮ ಅಚ್ಚುಮೆಚ್ಚಿನ ಪ್ರಹ್ಲಾದ್ ಮಹಾರಾಜ್ ಅವರಿಂದ ಆಶೀರ್ವಚನ, ಭಗವದ್ಗೀತೆ ಮತ್ತು ಗೃಹಸ್ಥ ಧರ್ಮ ಈ ವಿಷಯ ಮಾತಾಡ್ತಾ ಇದ್ದಾರೆ.
ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋಃ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯ ಸಚ್ಚಿಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಗಾಗ ಈ ಮಧ್ಯಾಹ್ನದ ಸ್ವಲ್ಪ ಸೌಂಡ್ ಕೊಡಬೇಕಂತೆ, ಸೌಂಡ್ ಕೊಡಿ. ಮಧ್ಯಾಹ್ನದ ಊಟ ಆದರೆ ಮೇಲೆ ಸೆಷನ್ ಏನಾದರೂ ಪ್ರಾರಂಭ ಆಗುತ್ತೆ ಅಂತಂದರೆ ನಾನು ಒಂದು ಕಥೆಯನ್ನು ಹೇಳಿ ಪ್ರಾರಂಭ ಮಾಡೋದು ಸಾಮಾನ್ಯವಾಗಿ ನಂದಿದೆ. ಒಂದು ಸರಿ ಒಬ್ಬ KSRTC ಬಸ್ ಡ್ರೈವರು, ಇಲ್ಲಿ ಯಾರಾದರೂ ಇದ್ದರೆ ಬೇಜಾರು ಮಾಡ್ಕೊಬೇಡಿ, ಅವರು ಸತ್ತೋಗ್ಬಿಟ್ಟಿದ್ರು. ಇನ್ನೊಬ್ಬರು ಹೀಗೆ ಉಪನ್ಯಾಸ ಕೊಡೋರು ಸತ್ತೋಗ್ಬಿಟ್ಟಿದ್ರು. ಮಿಕ್ಕ ಎಲ್ಲ ಸತ್ತೋದವ್ರ ಜೊತೆ ಯಮನ ಮುಂದೆ ಲೈನಿಗೆ ನಿಂತಿದ್ರಂತೆ. ಯಮನ ಮುಂದೆ ಲೈನಿಗೆ ನಿಂತಿದ್ದಾರೆ. ಒಬ್ಬೊಬ್ಬರಿಗೆ ಯಮಧರ್ಮ ಅವರು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಅದನ್ನೆಲ್ಲ ನೋಡಿಬಿಟ್ಟು ಅವ್ರನ್ನ ಇವನನ್ನು ಸ್ವರ್ಗಕ್ಕೆ ಕಳಿಸು, ಇವನನ್ನು ನರಕಕ್ಕೆ ಕಳಿಸು ಅಂತ ತೀರ್ಮಾನ ಮಾಡಿ ಹೇಳ್ತಾ ಇದ್ದ. ಈ ಬಸ್ ಡ್ರೈವರ್ ಬಂದು ನಿಂತ್ಕೊಳ್ತಿದ್ದ ಹಾಗೇನೆ ಅವನು ಹೇಳ್ದ, ನಾನು ಹೀಗೆ ಅಂತ. ಯಮ ಮುಂದೇನು ಕೇಳಲಿಲ್ಲಂತೆ, ಇವನನ್ನು ಸ್ವರ್ಗಕ್ಕೆ ಕಳಿಸು ಅಂದ. ಹಿಂದ್ಗಡೆ ನಿಂತವರು ಉಪನ್ಯಾಸ ಕೊಡ್ತಾ ಇದ್ದಂತ, ಯಾವಾಗಲೂ ಭಾಗವತ ಬೋಧನೆ ಮಾಡ್ತಾ ಇದ್ದಂತಹ ಪಂಡಿತರಿಗೆ ಭಾಳ ಖುಷಿ ಆಯಿತು. ನನಗೂ ಇನ್ನೇನು ಸ್ವರ್ಗನೇ, ಯಾಕೆಂದ್ರೆ ಬಸ್ ಡ್ರೈವರ್ಗೆ ಸ್ವರ್ಗ ಸಿಕ್ಕಿರ್ಬೇಕು, ನನಗಿನ್ನೇನು. ಅವನು ಬಂದು ನಿಂತ್ಕೊಂಡ್ಬಿಟ್ಟು ಹೇಳಿದಂತೆ, ನಾನು ಬೇಕಾದಷ್ಟು ಭಗವದ್ಗೀತೆ ಬಗ್ಗೆ ಉಪನ್ಯಾಸಗಳನ್ನು ಕೊಟ್ಟು ಅಂತನ್ನಂತೆ. ಫಸ್ಟ್ ಇವನು ನರಕಕ್ಕೆ ಹಾಕು ಅನ್ನಂತೆ. ಮುಂದೇನು ಕೇಳಲೇ ಇಲ್ಲ. ಪಂಡಿತರಿಗೆ ಬೇಜಾರಾಯಿತು. ಯಾಕೆ? ಗಲಾಟೆ ಸ್ಟಾರ್ಟ್ ಮಾಡಿದ್ರು ಅವರು. ಅವನಿಗೆ ಯಾಕೆ ಸ್ವರ್ಗ, ನನಗೆ ಯಾಕೆ ನರಕ? ಅವನು ಬಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಆಕ್ಸಿಡೆಂಟ್ನಲ್ಲಿ ಎಷ್ಟು ಜನ ಸಾಯಿಸಿದ್ದಾನೆ ಅಂತ. ಆಗ ಯಮಧರ್ಮ ಹೇಳಿದಂತೆ, ಹೌದಪ್ಪ ನಿಜ, ಅವನು ಬಸ್ ಡ್ರೈವ್ ಮಾಡಬೇಕಾದ್ರೆ ಜನ ನನ್ನನ್ನು ನೆನೆಸ್ತಾ ಇದ್ರು, ಭಗವಂತ ಭಗವಂತ ಕಾಪಾಡಪ್ಪ ಕಾಪಾಡಪ್ಪ ಅಂತ. ನೀನು ಉಪನ್ಯಾಸ ಕೊಡಬೇಕಾದ್ರೆ ಹಿಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಮಲ್ಕೊಂಡಿದ್ರು ಅಂತ. ಸೊ ಮಲ್ಕೊಂಡಿದ್ದಕ್ಕೆ ಇಲ್ಲ ಊಟ ಮಾಡ್ತಿದ್ದಕ್ಕೆ ನರಕ ಅಂತ. ಈಗ ನಮಗೆ ನರಕವೋ ಸ್ವರ್ಗವೋ ಅಂತ ನೀವೇ ತೀರ್ಮಾನ ಮಾಡಬೇಕು. ಊಟ ಮಾಡ್ತಾ ಇದ್ರೆ ತಟ್ಟೆ ಎಸ್ತು ಬನ್ನಿ, ನಿದ್ದೆ ಮಾಡ್ತಾ ಇದ್ರೆ ಎದ್ದೋಗ್ಬಿಡಿ, ಇಲ್ಲ ಎದ್ದು ಬಿಡಿ. ಇನ್ನು ಮುಂದೆ ನಾವು ಉಪನ್ಯಾಸ ಪ್ರಾರಂಭ ಆಗುತ್ತೆ. ಇವತ್ತಿನ ಬೆಳಿಗ್ಗೆನಿಂದ ಇಲ್ಲಿ ತನಕ ಉಪನ್ಯಾಸ ನಡೆದಿದ್ದು ಗೃಹಸ್ಥ ಧರ್ಮ ಮತ್ತು ಅವರಿಗೆ ಆಧ್ಯಾತ್ಮಿಕ ಸಾಧನೆ ಹೇಗೆ ಮಾಡಬಹುದು ಗೃಹಸ್ಥ ಧರ್ಮದಲ್ಲಿ ಇದ್ದು ಅಂತಕ್ಕಂಥ ವಿಚಾರದ ಬಗ್ಗೆನೇ ನಡೀತಾ ಇತ್ತು ಇಲ್ಲಿ ತನಕ ಉಪನ್ಯಾಸ. ಇವಾಗ ಭಗವದ್ಗೀತೆ ಮತ್ತು ಗೃಹಸ್ಥ ಧರ್ಮ ಅಂತ. ಸಾಮಾನ್ಯವಾಗಿ ಸನ್ಯಾಸಿಗಳ ಬಳಿ ಬಂದಾಗ ಗೃಹಸ್ಥರು ಅಂತ ಅಂದ್ಕೊಂಡಿರ್ತಕ್ಕಂಥವರೆಲ್ಲ ಹೇಳ್ತಾ ಇರ್ತಾರೆ, ಸ್ವಾಮೀಜಿ ನೀವೆಲ್ಲ ಬಹಳ ಪುಣ್ಯಾತ್ಮರು ಸ್ವಾಮೀಜಿ, ಎಲ್ಲವನ್ನ ಬಿಟ್ಟು ಭಗವಂತನ ಧ್ಯಾನ ಜಪ ಮಾಡಿಕೊಂಡು ನೀವು ಬಹಳ ಪುಣ್ಯವನ್ನು ಮಾಡಿಬಿಟ್ಟಿದ್ದೀರಿ, ನೀವು ಭಗವಂತನ ಹತ್ರನೇ ಗ್ಯಾರಂಟಿ, ನಮ್ಮ ಗತಿ ಏನು ಅಂತ. ಅದಕ್ಕೆ ನಾನು ಅವರಿಗೆ ಹೇಳ್ತಾ ಇರ್ತೀನಿ, ನೋಡಿ ಅಮ್ಮ, ನಿಮಗೇನಾದರೂ ಒಂದು 2-3 ಜನ ಮಕ್ಕಳಿದ್ದಾರೆ ಅಂತ ಇದ್ದು, ಒಬ್ಬ ಮಗ ಸಂಸಾರಕ್ಕೋಸ್ಕರ ದುಡಿತಾ ಬಹಳ ದೂರದಲ್ಲಿದ್ದಾನೆ, ಇನ್ನೊಂದು 2 ಮಕ್ಕಳು ನಿಮ್ಮ ಜೊತೆನೇ ಇದ್ದು ಓದ್ಕೊಂಡಿರ್ತಾರೆ ಅಂತ ಇದ್ದರೆ ನಿಮ್ಮ ಮನಸ್ಸು ಸಾಮಾನ್ಯವಾಗಿ ಎಲ್ಲಿರುತ್ತೆ ಅಂತ. ಸಂಸಾರಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ದೂರದಲ್ಲಿರೋ ಮಗನ ಮೇಲೆ ಇರುತ್ತೆ ಸ್ವಾಮೀಜಿ. ಭಗವಂತನದ್ದು ಹಾಗೇನೆ. ಸನ್ಯಾಸಿಗಳು ಭಗವಂತನ ಧ್ಯಾನ ಜಪ ಮಾಡ್ಕೊಂಡು ಅವ್ರ ಪಕ್ಕದಲ್ಲೇ ಇರ್ತೀವಿ, ಆದರೆ ನೀವು ಭಾಳ ಕಷ್ಟಪಡ್ತಾ ಇರ್ತೀರಿ, ಭಗವಂತನ ಮನಸ್ಸೆಲ್ಲ ನಿಮ್ಮ ಹತ್ರನೇ ಇರುತ್ತೆ, ನೀವೇನು ಚಿಂತೆ ಮಾಡಬೇಡಿ ಅಂತ. ಅವರು ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಶ್ರೀರಾಮಕೃಷ್ಣರ ಶ್ರೀಮಾತೆ ಶಾರದಾ ದೇವಿಯವರ ಜೀವನವನ್ನು ಅಧ್ಯಯನ ಮಾಡಿದಾಗ ಅವರ ಮನಸ್ಸನ್ನು ಮತ್ತು ಅವರ ಹೃದಯವನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ನಿದ್ದೆ ಮಾಡಬೇಡಿ, ಮುಂದುಗಡೆನೇ ಕೂತ್ಕೊಂಡು ಕಣ್ಣು ಮುಚ್ಚಿದ್ದಾರೆ, ಅದಕ್ಕೆ ಹೇಳಿ ಸುಮ್ಮನೆ ಇರಲಿ ಬಿಡಿ ಪಾಪ, ಇಲ್ಲಿ ಶಾಂತಿ ಸಿಗುತ್ತೆ, ಅದರಿಂದಾಗಿ ನಿದ್ದೆ ಬರುತ್ತೆ, ಏನು ತೊಂದರೆ ಇಲ್ಲ.
ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಥವಾ ನೀತಿ ಗ್ರಂಥಗಳಲ್ಲಿ ಒಂದು ಮಾತು ಬರುತ್ತೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಂ ಧರ್ಮೋ ಏಕ ಅಧಿಕ ವಿಶೇಷ ಧರ್ಮೇಣ ಹೀನಃ ಪಶುಭಿಸ್ ಸಮಾನಃ ಅಂತ. ಹಸಿವು, ನಿದ್ದೆ, ಭಯ ಮತ್ತು ಮಕ್ಕಳನ್ನು ಪಡಿತಕ್ಕಂಥ ಈ ಎಲ್ಲ ಕ್ರಿಯೆಗಳು ಮನುಷ್ಯರಲ್ಲೂ ಮತ್ತು ಪ್ರಾಣಿಗಳಲ್ಲೂ ಸಮಾನವಾಗಿರುತ್ತೆ. ಆದರೆ ಧರ್ಮ ಅಂತಕ್ಕಂಥ ಒಂದೇ ಒಂದು ವಿಚಾರ ಮನುಷ್ಯನನ್ನ ಪ್ರಾಣಿಗಳಿಂದ ವಿಶೇಷವಾಗಿ ಬೇರೆ ನಿಲ್ಲಿಸಿ ಅವನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಮನುಷ್ಯನ ಜೀವನದ ಉದ್ದೇಶ ಭಗವತ್ ಸಾಕ್ಷಾತ್ಕಾರ. ನಾವು ಎಲ್ಲವನ್ನೂ ಮಾಡಲಿ, ನಾವು ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತೀವಿ, ನಾವೆಷ್ಟೇ ಮಾಡಿದ್ರೂ ಕೊನೆಗೆ ಬರೆಕಾಯಿನಲ್ಲೇ ಹೋಗೋದು ಅಂತ. ಆದರೆ ನಾವು ಅದನ್ನು ಕಾರ್ಯತಃ ಮಾಡ್ತೀವ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇರಬೇಕು, ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇರಬೇಕು, ಅದರ ಬಗ್ಗೆನೇ ಆಸಕ್ತಿ ಇರುತ್ತೆ. ನಾವು ಮತ್ತೆ ಹೇಳೋದು ಮಾತ್ರ ಹೇಳ್ತಾ ಇರ್ತೀವಿ, ಕೊನೆಗೇನು ಎತ್ಕೊಂಡ ಹೋಗ್ತೀವಿ, ಆದರೆ ಇರೋ ತನಕ ಎತ್ಕೊಂಡೇ ಇರ್ತೀವಿ ಅಂತ. ಸೊ ಆದರೂ ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರಯತ್ನವನ್ನು ಪಡೋದು ಬಹಳ ಕಷ್ಟ ಸಂಸಾರದಲ್ಲಿ ಇದ್ದಾಗ ಅಂತಕ್ಕಂಥ ಮನೋಭಾವನೆ ಮಾತ್ರ ನಮ್ಮಿಂದ ಹೋಗೋದಿಲ್ಲ. ಈ ಆಧ್ಯಾತ್ಮಿಕ ಸಾಧನೆ ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಸಾಧು ಸಂತರ ಒಂದು ಹೃದಯಪೂರ್ವಕವಾಗಿರ್ತಕ್ಕಂಥ ಪ್ರಯತ್ನ. ಅವ್ರು ಯಾವತ್ತೂ ಕೂಡ ಸಂಸಾರಿಗಳು ದೂರದಲ್ಲಿದ್ದರೂ ಪರವಾಗಿಲ್ಲ, ಏನು ಬೇಕಾದ್ರೆ ಆಗಲಿ ಅಂತ ಯಾವತ್ತೂ ಅವರು ತಿಳ್ಕೊಳ್ಳೇ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅವರನ್ನೂ ಕೂಡ ಭಗವಂತನ ಕಡೆಗೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನು ಅವ್ರು ಇಟ್ಕೊಂಡಿದ್ರು. ಅದಕ್ಕೋಸ್ಕರವೇ ಅವರೇನು ಮಾಡ್ತಾರೆ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಈ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿದಾಗ, ಈ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು 3 ಥರ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಯಾರು ಸಾಧನೆಯಲ್ಲಿ ತೊಡಗ್ತಾರೋ ಕೆಲವರು ಬೇಗ 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 ಉನ್ನತಿಗೆ ಏರಿ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಇಷ್ಟು ಫಲವನ್ನು ಪಡೆದುಕೊಂಡು ಸಂತರ ಥರ ಜೀವನ ನಡೆಸ್ತಾ ಇರ್ತಾರೆ, ಸಂತರು ಆಗಿಬಿಡ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ಮಧ್ಯಮರು, ಇನ್ನು ಒಬ್ಬರಿರ್ತಾರೆ ಅಧಮರು ಅಂತ. ಇವರು 3 ಥರ ಜನ. ಈ ಉತ್ತಮರು ಅಂತ ಯಾರಿರ್ತಾರಲ್ಲ ಅವರಿಗೆ ಪೂರ್ವಜನ್ಮ ಸಂಸ್ಕಾರದ ಫಲ ಅಂತ ಒಂದಿದೆ. ಜನ್ಮ ಜನ್ಮಾಂತರಗಳಿಂದ ಅವರು ಪ್ರಯತ್ನವನ್ನು ಪಟ್ಟು ಈ ಜನ್ಮದಲ್ಲಿ ಹುಟ್ಟಬೇಕಾದ್ರೆ ಉತ್ತಮ ಸಂಸ್ಕಾರವನ್ನು ಪಡ್ಕೊಂಡು ಬಂದಿರ್ತಾರೆ. ಸಾಕ್ಷಾತ್ಕಾರಕ್ಕೆ ಪ್ರಯತ್ನವನ್ನು ಪಡ್ತಾ ಪಡ್ತಾ ಸಾಧನೆಯಲ್ಲಿ ಮುಂದುವರಿತಾರೆ. ಹಾಗಾದರೆ ಮಿಕ್ಕವ್ರಿಬ್ರು ಏನಾಗಬೇಕು? ಅವ್ರು ಸುಮ್ಮನೆ ಅಲ್ಲೇ ಇರಲ್ಲ, ಅವ್ರಿಗೂ ಕೂಡ ಒಂದು ಮಾರ್ಗವನ್ನು ತೋರಿಸ್ಬೇಕು ಅಂತ ಹೇಳಿ ನಮ್ಮ ಹಿರಿಯರು ಸಾಧು ಸಂತರು ಬೇಕಾದಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಬ್ಬ ಮನುಷ್ಯನಿಗೆ ಸಾಧನೆಯಲ್ಲಿ ತೊಡಗಿದಾಗ ವಿಕ್ಷೇಪ ಎಂಬುದಾಗಿ ಒಂದು ಮಾತು ಬರುತ್ತೆ. ತೊಂದರೆಗಳು, ಕ್ಲೇಶಗಳು ಬರ್ತದೆ. 5 ತೊಂದರೆಗಳು ಸಾಮಾನ್ಯವಾಗಿರುತ್ತೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ ಅಂತ. ಕೆಲವರು ಫಸ್ಟ್ ಟೈಮ್ ಕೇಳ್ತಾ ಇರ್ತಾರೆ, ಕೆಲವರು ಇದನ್ನು ಆಗಾಗ ಅಲ್ಲಲ್ಲಿ ಕೇಳಿರ್ತಾರೆ. ಅವಿದ್ಯಾ, ಅಸ್ಮಿತಾ. ಅವಿದ್ಯಾ ಅಂದರೆ ಇಗ್ನೋರೆನ್ಸ್. ಅಸ್ಮಿತಾ ಅಂತಂದರೆ ಒಂದಕ್ಕೆ ಇನ್ನೊಂದನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಕೆಲವರು ನಾವು ಹೇಳಿದ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ಕೆಲವರು ವಿಪರೀತವಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ಇನ್ನೊಬ್ಬರು ಅನರ್ಥವಾಗೂ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ರಾಗ, ಆಸಕ್ತಿ, ಸಿಕ್ಕಾಪಟ್ಟೆ ಆಸಕ್ತಿ. ಎಷ್ಟೊಂದು ಆಸಕ್ತಿ ಅಂತಂದರೆ ಅದೇನಾದರೂ ಸ್ವಲ್ಪ ಅವ್ರ ಆಸಕ್ತಿ ಅಂತಂದರೆ ಅದರ ಅಟ್ಯಾಚ್ಮೆಂಟು, ಆ ಅಟ್ಯಾಚ್ಮೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ತಡ್ಕೊಳಕ್ಕಾಗೋದಿಲ್ಲ, ಆ ರೀತಿಯಾಗಿರುತ್ತೆ. ಇನ್ನೊಂದು ದ್ವೇಷ, ಕೆಲವು ವ್ಯಕ್ತಿಗಳನ್ನು ಕಂಡ್ರೆ ಆಗೋದಿಲ್ಲ ಅದು. ಇನ್ನೊಂದು ಅಭಿನಿವೇಶ ಅಂತ. ಇದು ಒಂದು ಹೀಗೆ ಒಂದು 5 ಇರುತ್ತೆ. ಇದನ್ನೆಲ್ಲ ಡೀಟೇಲ್ಸ್ಗೆ ಹೋಗೋದು ಬೇಡ, ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸೋಣ. ಸೊ ಇವೆಲ್ಲವೂ ಕೂಡ ಒಂದೊಂದು ರೀತಿಯಾಗಿ ನಮಗೆ ತೊಂದರೆ. ಆದರೆ ನಮ್ಮಲ್ಲೇ ಇನ್ನೂ ಕೆಲವು ಇದ್ದಾವೆ ಹರಿವರ್ಗಗಳು ಅಂತ. ಅದಕ್ಕೆ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ, ಇವು ಶಕ್ತಿಗಳಿವು, ಅವು ನಮ್ಮ ಶತ್ರುಗಳಲ್ಲ. ಅವುಗಳನ್ನು ನಾವು ಭಗವಂತನ ಕಡೆ ತಿರುಗಿಸ್ಕೊಂಡು ನಾವು ಸಾಧನೆಯನ್ನು ಮಾಡಬಹುದು ಅಂತ. ರಾಜಯೋಗದ ಸಮಾಧಿ ಪಾದ ಮೊದಲನೇದು, 2ನೇದು ಸಾಧನಾ ಪಾದ ಅಂತ. ಆ ಸಾಧನಾ ಪಾದದ ಮೊದಲನೇ ಸೂತ್ರದಲ್ಲಿ ಪತಂಜಲಿ ಮಹಾಮುನಿಗಳು ನಮ್ಮಂಥವರಿಗೆ ಅಂತಂದರೆ
ಮಧ್ಯಮರು ಮತ್ತು ಅಧಮರು ಅಂತ ನಮ್ಮಂಥವರಿಗೆ ಒಂದು ಸಾಧನ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕ್ರಿಯಾಯೋಗ ಅಂತ ಕರೀತಾರೆ. ಈ ಕ್ರಿಯಾಯೋಗ ಇದರಲ್ಲಿ 3 ವಿಚಾರಗಳನ್ನು ಪತಂಜಲಿ ಮಹಾಮುನಿಗಳು ಹೇಳ್ತಾರೆ. ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಯಮ ಮತ್ತು ನಿಯಮ ನೀವಿದನ್ನೆಲ್ಲ ಕೇಳಿದರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ನಿಯಮಗಳಲ್ಲಿ ಇದು ಬರುತ್ತೆ. ಆದರೆ ಕೊನೆಯ ಈ 3 ಅಂಶಗಳನ್ನು ಇಟ್ಟುಕೊಂಡು ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಇದನ್ನು ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಬಹುದು ಅಂತ. ಸಂಸಾರದಲ್ಲಿ ಗಂಡ ಹೆಂಡತಿ, ಮನೆ ಮಕ್ಕಳು, ಕೆಲಸ, ಅತ್ತೆ ಸೊಸೆ, ಮಾವ ಅಳಿಯ ಎಲ್ಲ ಸಂಬಂಧಗಳ ಜೊತೆಯೂ ಕೂಡ ಇದ್ದುಕೊಂಡು ಈ ಕ್ರಿಯಾಯೋಗವನ್ನು ಸುಲಭವಾಗಿ ಪಾಲನೆ ಮಾಡಬಹುದು ಅಂತ. ಇದನ್ನು ವಿಸ್ತಾರವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೋಸ್ಕರವೇ ಈಗ ಇಲ್ಲಿ ಭಗವದ್ಗೀತೆಯನ್ನು ತೆಗೆದುಕೊಂಡು ಹೇಗೆ ನಾವು ಕೂಡ ಸಾಧನೆಯನ್ನು ಮಾಡಬಹುದು ಅಂತ. ತಪಸ್ಸು ಅಂತಂದರೆ ತಪ್ಪಿಸುವುದು ಅಂತ. ಕಾಯ ವಾಚ ಮನಸ ಅದನ್ನು ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ. ಈ ಸಬ್ಜೆಕ್ಟ್ ಹೇಳ್ತಾ ಹೋದರೆ ನಿದ್ದೆ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಗೊತ್ತು. ಆದರೆ ಕೊಟ್ಟಿರೋ ಸಬ್ಜೆಕ್ಟ್ ಮಾತ್ರ ಹಂಗೆ ಇರೋದ್ರಿಂದ ನಾನೇನು ಮಾಡೋಕ್ಕಾಗೋದಿಲ್ಲ. ನಾನು ತುತ್ತೂರಿ ಊದ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡ್ರೆ ಸಂತೋಷ, ಕೇಳಿಸ್ಕೊಡ್ಲಿಲ್ಲ ಅಂದರೆ ಇನ್ನೂ ಸಂತೋಷ. ಯಾಕೆಂದರೆ ಆಮೇಲೆ ಪ್ರಶ್ನೆನೇ ಬರೋದಿಲ್ವಲ್ಲ. ಕೊನೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನಾನೇ ಉತ್ತರ ಕೊಡಬೇಕಾಗತ್ತೆ ಕೊನೆಗೆ. ಅದರಿಂದಾಗಿ ಸುಮ್ಮನೆ ಹೇಳ್ಕೊಂಡು ಹೋಗೋಣ. ತಪಸ್ಸು ಅಂತಕ್ಕಂಥದ್ದು ಕೇವಲ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ತಪಸ್ಸು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ತಪಸ್ಸಾದರೂ ಕೂಡ ಎಲ್ಲಿ ಸಂಸಾರದಲ್ಲಿರೋರಿಗೆ ಒಂದು ರೀತಿ ತಪಸ್ಸಿದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇದು ಕಾಯಿಕ ಶರೀರದಿಂದ ಮಾಡ್ತಕ್ಕಂಥದ್ದು. ದ್ವಿಜ ಅಂತಂದರೆ ಬ್ರಾಹ್ಮಣರು ಅಥವಾ ಯಾರು ವೇದಾಂತ ಅಧ್ಯಯನ ಮಾಡ್ತಾ ಇರ್ತಾರೋ, ಸಾಧಕರಿರ್ತಾರೋ ಅಂಥವರು. ಗುರುಗಳು ಮತ್ತು ಪ್ರಾಜ್ಞರು ಅಂದರೆ ವಿವೇಕಿಗಳು, ತಿಳುವಳ್ಕೊಂಡು ಉತ್ತಮ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಕ್ತಿಗಳ ಅವರನ್ನು ಗೌರವದಿಂದ ನೋಡ್ತಕ್ಕಂಥದ್ದು ಮತ್ತು ಅವರನ್ನು ಪೂಜಿಸ್ತಕ್ಕಂಥದ್ದು. ಪೂಜೆ ಅಂತಂದರೆ ಕುಳಿಸ್ಬಿಟ್ಟು ಹೂನಾರ ಹಾಕಿ ಊದ್ಕಡ್ಡಿ ಬೆಳಗೋದಲ್ಲ, ಗೌರವಿಸುವುದು ಮನಃಪೂರ್ವಕವಾಗಿ. ಆಮೇಲೆ ಶೌಚ ಮಾರ್ಜವಂ, ನಮ್ಮ ಶರೀರವನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಅಲ್ವೇ, ಮತ್ತು ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಬ್ರಹ್ಮಚರ್ಯ ಅಂತಿದ್ದ ಹಾಗೇನೆ ನಮ್ಮ ಕಲ್ಪನೆ ಒಂದು ರೀತಿ ಇರುತ್ತೆ. ಆದರೆ ಬ್ರಹ್ಮಚರ್ಯ ಅಂತಂದರೆ 2 ಅರ್ಥಗಳಿದೆ. ಬ್ರಹ್ಮ ಅಂತಂದರೆ ವೇದಾಂತ, ಚರ್ಯ ಅಂತಂದರೆ ಅಧ್ಯಯನ ಅಂತ. ಶಾಸ್ತ್ರ ಗ್ರಂಥಗಳನ್ನು ಭಗವದ್ಗೀತೆ, ಈಗ ಪಾರಾಯಣ ಇಂಥದ್ದನ್ನೆಲ್ಲ ಮಾಡ್ತಕ್ಕಂಥದ್ದು ನಿಯಮಿತವಾಗಿ. ಅಹಿಂಸಾ, ಹಿಂಸೆಯನ್ನು ಕೊಡದೇ ಇರೋದು. ಮೊದಲನೇದಾಗಿ ಅತ್ತೆ ಸೊಸೆಗೆ, ಸೊಸೆ ಅತ್ತೆಗೆ, ಓಕೆ, ಹಿಂಸೆ ಕೊಡದೇ ಇರೋದು. ಆವಾಗ ಸಂಸಾರ ಅಂತಕ್ಕಂಥದ್ದು ಬಹಳ ಆನಂದವಾಗಿರುತ್ತೆ. ಇಲ್ಲಾಂದರೆ ಸಂಸಾರ ಅಂತಕ್ಕಂಥದ್ದು ಸಾಗರ ಆಗಿ ನರಕ ಆಗಿ ಅಲ್ಲಿ ನರಕ ಏನು ಅನ್ಸೋದೇ ಇಲ್ಲ. ಅದಕ್ಕೋಸ್ಕರವೇ ಅಹಿಂಸಾ ಅಂತಂದರೆ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ನಾನು ನನ್ನ ಅತ್ತೆ ಆಗಿದ್ದರೆ ನಾನು ನನ್ನ ಸೊಸೆಗೆ, ನಾವು ಅಂದ್ಕೊಂಡ್ಬಿಡ್ತೀವಿ ಸೊಸೆ ಅಂತಂದರೆ ಬೇರೆಯವರ ಮಗಳು ಅಂತ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಡಾಟರ್ ಇನ್ ಲಾ ಅಲ್ವಾ. ಡಾಟರ್ ಇನ್ ಲಾ ಅಂತಂದ್ರೆ ಏನು ಗೊತ್ತಾ? ಸೊಸೆ ಅಂತ ನೀವು ಹೇಳಿದ್ರೆ ನಾನು ಇನ್ನೊಂದು ಥರ ಹೇಳ್ತೀನಿ. ಲಾ ಅಂತಂದರೆ ನ್ಯಾಯಬದ್ಧವಾಗಿ ಅಂತ. ಸೊಸೆಯೇ ನ್ಯಾಯಬದ್ಧವಾಗಿ ನಮ್ಮ ಮಗಳು. ಯಾಕೆ ಅಂತಂದರೆ ಅವಳ ಕುಲ ಗೋತ್ರ ಎಲ್ಲ ಬಿಟ್ಟು ಬಂದು ನಮ್ಮ ಕುಲ ಗೋತ್ರಕ್ಕೆ ಪುತ್ರನನ್ನು ಕೊಟ್ಟು ನಮ್ಮ ಕುಟುಂಬವನ್ನು ಬೆಳೆಸ್ತಕ್ಕಂಥವಳಾದ್ರಿಂದ ಅವಳು ನಿಜವಾಗಿಯೂ ನಮ್ಮ ಮಗಳು. ಸೊಸೆ ಅಂತಕ್ಕಂಥವಳು ಯಾರು ಅಂತಂದರೆ
ಮಗಳು. ಮಗಳು ಯಾರು ಅಂತಂದ್ರೆ ಕೊಟ್ಟ ಹೆಣ್ಣು ಕುಲದ ಹೊರಗೆ, ಅವಳು ನಮ್ಮವಳಲ್ಲ. ಆಮೇಲೆ ಮದರ್ ಇನ್ಲಾ ಅಂತಂದ್ರೆ ಹೆತ್ತ ತಾಯಿ ಅಲ್ಲ. ನನ್ನ ಜೀವನ ಉದ್ಧಾರ ಮಾಡ್ಕೊಳ್ಳಿಕ್ಕೆ ನನ್ನ ಸಂಗಾತಿಯನ್ನಾಗಿ ಗಂಡನನ್ನ ಹೆತ್ತು ಕೊಟ್ಟ ಅತ್ತೆ ನಿಜವಾಗಿಯೂ ನನ್ನ ತಾಯಿ. ನನ್ನ ತಾಯಿ ಇವಾಗ ನನ್ನ ತಾಯಿ ಅಲ್ಲ. ಯಾಕೆ ಅಂತಂದ್ರೆ ನಾನು ಕುಲದಿಂದ ಹೊರಗೆ ಬಂದಿದ್ದೇನೆ. ಈ ಭಾವದಿಂದ ಯಾವಾಗ ನಾವು ಅತ್ತೆ ಮತ್ತೆ ಸೊಸೆ ಅಲ್ಲ, ತಾಯಿ ಮತ್ತು ಮಗಳು ಬದುಕ್ತಾರೋ ಆ ಸಂಸಾರ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಸಂಸಾರ ಆಗ್ತದೆ. ಇಲ್ಲ ಅಂತಂದ್ರೆ ಅದೊಂದು ನರಕವಾಗ್ತದೆ. ಇದು ಅಹಿಂಸಾ ಅಂತ ತಿಳ್ಕೊಳ್ಬೇಕು ನಾವು ಸಂಸಾರದಲ್ಲಿರೋರು. ಅದು ದೊಡ್ಡ ಸಾಧನೆ. ಅದು ಸುಮ್ಮನೆನಾ? ಅದು ನಿಮಗೆ ಗೊತ್ತಿದೆ ಬಿಡಿ, ಮತ್ತೇನು ಹೇಳೋದು. ಶಾರೀರಂ ತಪ ಉಚ್ಯತೆ, ಇದು ಶರೀರದ ಮುಖಾಂತರ ಮಾಡ್ತಕ್ಕಂಥ ತಪಸ್ಸು. ಇನ್ನೊಂದು ವಾಚಿಕ, ಮಾತಲ್ಲಿ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರ ವಾಕ್ಯ, ಉದ್ವೇಗ ಇನ್ನೊಬ್ಬರಿಗೆ ಕೋಪವನ್ನು ತರಿಸ್ತಕ್ಕಂಥದ್ದಾಗಲಿ ಅಥವಾ ತಾವು ಕೋಪಗೊಂಡು ಮಾತನಾಡೋದಂತಕ್ಕಂಥದ್ದಾಗಲಿ ಮಾಡದೇ ಇರತಕ್ಕಂಥದ್ದು. ಶಾಂತವಾಗಿ ಮಾತಾಡಬೇಕು. ಯಾರಿಗಾದ್ರೂ ಬೈಯೋದಾದರೂ ಕೂಡ ನೀವು ಶಾಂತವಾಗಿ ನಕ್ಕಂಡು ಬೈದರೆ ಅವ್ರಿಗೆ ನೀವು ಬೈದಿದ್ದೀರಾ ಅಂತ ಅನ್ಸಲ್ಲ, ಆದರೆ ನಿಮ್ಮ ಮಾತು ಮಾತ್ರ ಅರ್ಥ ಆಗಿರುತ್ತೆ. ಅಲ್ಲ, ನಿನ್ನಂತ ಒಬ್ಬ ಮುಟ್ಟಾಳ ಈ ರೀತಿ ಮಾಡೋದು ಚೆನ್ನಾಗಿರುತ್ತೇನೋ. ಮುಟ್ಟಾಳ ಹಿಂಗೇನೋ ಮಾಡೋದು, ಇಷ್ಟೇ ವ್ಯತ್ಯಾಸ. ಅದಕ್ಕೇನೆ ಕಬೀರ ದೋಹೆ ನಿಮಗೆ ಗೊತ್ತಿರ್ಬೋದು. ಕಾಗೆಯ ಕಂಡರೆ ಓಡಿಸುವರು ನೋಡು, ಕೋಗಿಲೆಯನ್ನು ನೀ ನೋಡು, ಮಧುರ ನಿನಾದವ ಕೇಳಿಸುತ್ತಲೇ ಮನವ ಗೆದ್ದಿತಲ್ಲ. ಬೈಬೇಕು, ಆದರೆ ಬೈಯದಂತಿರಬೇಕು. ಆ ರೀತಿಯಲ್ಲಿ ಮಾತನಾಡಬೇಕು ಯಾವಾಗಲೂ. ಆಮೇಲೆ ಸತ್ಯಂ, ಯಾವಾಗಲೂ ಇನ್ನೊಬ್ಬರಿಗೆ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಅವಾಗ ನಮಗೆ ಫ್ರೆಂಡ್ಸ್ಗಳು ಕಮ್ಮಿ ಇರ್ತಾರೆ, ಆದರೆ ಯಾರಿರ್ತಾರೋ ಅವ್ರು ರಿಯಲ್ ಫ್ರೆಂಡ್ಸ್ ಆಗಿರ್ತಾರೆ. ಸುಳ್ಳು ಹೇಳ್ಬಿಟ್ರೆ ಕಷ್ಟ ಜಾಸ್ತಿ. ಯಾರ್ಯಾರಿಗೆ ಯಾವ್ಯಾವ ಸುಳ್ಳು ಹೇಳಿದ್ದೀನಿ ಅಂತ ಜ್ಞಾಪಕ ಇಟ್ಕೋಬೇಕು. ನಮ್ಮದು ಹಾರ್ಡ್ ಡಿಸ್ಕು ದೊಡ್ಡದಿರಬೇಕು. ಮತ್ತೆ ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಬೇಕು, ಇವನ ಹತ್ರ ಅದನ್ನ ಹೇಳಿದ್ನ ಇದನ್ನ ಹೇಳಿದ್ನ ಅಥವಾ ಇನ್ನೂ ಹೇಳಿಲ್ವಾ. ನೀವೇ ನೋಡಿ ಎಷ್ಟು ಕಷ್ಟ ಆಗುತ್ತೆ. ಅದೇ ನೀವು ಸತ್ಯ ಹೇಳ್ತಾ ಇರಿ. ಸತ್ಯ ಹೇಳ್ತಾ ಇದ್ರೆ ಯಾರ ಹತ್ರ ಏನು ಹೇಳಿದ್ದೆ ಅಂತ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಹಾರ್ಡ್ ಡಿಸ್ಕ್ ಬರೀ 50 MB ಇದ್ರೆ ಸಾಕು. ಸತ್ಯ ಹೇಳ್ತಾ ಇರ್ತೀನಿ, ಆದರೆ ಜನ ಹೆದರಿಕೆ ಆಗುತ್ತೆ, ಇವನು ಯಾವಾಗಲೂ ಸತ್ಯ ಹೇಳ್ತಾನಪ್ಪ. ಆದರೆ ಯಾರು ನಮ್ಮ ಹತ್ರ ಇರ್ತಾರಲ್ಲ ಅವ್ರು ಮಾತ್ರ ಜೆನ್ಯೂನ್ ಫ್ರೆಂಡ್ ಆಗಿರ್ತಾರೆ, ನಮ್ಮ ಕಷ್ಟ ಸುಖ ಆಗ್ತಾರೆ. ಸೊ ಸತ್ಯ. ಮತ್ತೆ ಪ್ರಿಯ ಅಂತಂದ ತಕ್ಷಣ ಭಾಳ ಕಷ್ಟಕ್ಕೆ ಬರುತ್ತೆ. ಎಲ್ರಿಗೂ ಪ್ರಿಯವಾದದ್ದನ್ನು ಹೇಳ್ತಾ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಸೊಸೆ ಹತ್ರ ಅತ್ತೆ ಬಗ್ಗೆ, ಅತ್ತೆ ಹತ್ರ ಸೊಸೆ ಬಗ್ಗೆ ಪ್ರಿಯವಾದದ್ದನ್ನು ಹೇಳಿಬಿಟ್ರೆ, ನಾಳೆ ಅವರಿಬ್ಬರು ಒಂದೇ ಆಗಿಬಿಟ್ರೆ ನಮ್ಮ ಗತಿ ಏನು? ಪ್ರಿಯ ಅಂತಂದ್ರೆ ಇನ್ನೇನಿಲ್ಲ, ಅವರಿಗೆ ಕೆಟ್ಟದಿಲ್ಲದೆ ಇರೋದನ್ನು ಒಳ್ಳೆ ವಿಚಾರ ಹೇಳ್ತಾ ಬಂದರೆ, ಒಳ್ಳೆಯದಾಗಿ ಹೇಳ್ತಾ ಬಂದರೆ ಸಾಕು. ಪ್ರಿಯ ಹಿತಂ ಚಯತ್. ಆಮೇಲೆ ಸ್ವಾಧ್ಯಾಯ ಅಭ್ಯಸನಂ ಚೈವ. ಸ್ವಾಧ್ಯಾಯ ಅದನ್ನು ಮತ್ತೆ ನಾನು ಬಹಳ ಡೀಟೇಲ್ಸಾಗಿ ಹೇಳಬೇಕಾಗುತ್ತೆ, ನಿಮಗೆ ಹೇಳ್ತೀನಿ. ಸ್ವಾಧ್ಯಾಯ ಇಲ್ಲೇ ಹೇಳ್ಬಿಡ್ತೀನಿ, ಮತ್ತೆ ಇನ್ಯಾತಕ್ಕೆ ಆ ಕಡೆ ಹೋಗೋದು. ಸ್ವಾಧ್ಯಾಯ ಅಂತಂದರೆ ನಾವು ಅಂದ್ಕೊಳ್ತೀವಿ ಕೇವಲ ಗ್ರಂಥಗಳ ಅಧ್ಯಯನ ಅಂತ. ಸತ್ಯ, ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸ್ವಾಧ್ಯಾಯ. ಆದರೆ ಇನ್ನೊಂದು, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾನಿವತ್ತೆಲ್ಲ ಏನು ಮಾಡಿದೆ, ನಾನು ಏನು ಮಾಡಬೇಕಾಗಿತ್ತು, ಎಲ್ಲಿ ತಪ್ಪು ಮಾಡಿದೆ ಅದನ್ನು ಹೇಗೆ ತಿದ್ಕೊಳ್ಬೇಕು, ಎಲ್ಲಿ ಸರಿ ಮಾಡಿದೆ ಅದನ್ನು ಇನ್ನೂ ಹೇಗೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕು. ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳೋದು ಸ್ವ ಅಧ್ಯಯನ. ಪುಸ್ತಕ ಅಧ್ಯಯನ ಎಲ್ಲರೂ ಮಾಡ್ತೀವಿ ನಾವು, ಅದು ಇನ್ನೊಬ್ಬರ ಮೆದುಳಿನೊಳಗಿದ್ದಂತಹ ಆಲೋಚನೆಗಳು ಅಷ್ಟೇ. ಆದರೆ ನನ್ನ ಆಲೋಚನೆ ಏನಾಯಿತು, ನನ್ನ ಬೆಳವಣಿಗೆ ಎಲ್ಲಾಯಿತು. ನಾನು ಈಗ ಒಂದು 20 ಪುಸ್ತಕ ಅಧ್ಯಯನ ಮಾಡಿ ನಿಮಗೆ ಲೆಕ್ಚರ್ ಕೊಡ್ತಾ ಇದ್ದೀನಿ, ನಿಮಗೆ 20 ಪುಸ್ತಕ ಓದಿದ ಜ್ಞಾನ ಬಂತು. ಆದರೆ ಅದನ್ನು ನಾನು ಅಳವಡಿಸ್ಕೊಂಡ ಆವಾಗ ಮಾತ್ರ ನಾನು ಬೆಳೆಯೋಕ್ಕಾಗುತ್ತೆ. ಎಷ್ಟೇ ನಾವು ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಸೋಪ್ ಹಾಕೊಂಡು ಮೈ ತೊಳ್ಕೊಂಡ್ರು ಮೈ ಕೊಳೆ ಹೋಗುತ್ತೆ ಹೊರತು ಮನದ ಕೊಳೆ ಹೋಗೋದಿಲ್ವೇ? ಆ ಮನದ ಕೊಳೆ ಹೋಗಬೇಕು ಅಂತಂದ್ರೆ ಈ ಸ್ವಾಧ್ಯಾಯ ಮಾಡಬೇಕು ಅಂತ. ಇಂಟ್ರೋಸ್ಪೆಕ್ಷನ್ ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಕನ್ನಡದಲ್ಲಾದರೆ ಸ್ವ ಅಧ್ಯಯನ ಅಂತ, ಧ್ಯಾನ ಅಂತ. ಇದನ್ನು ಮಾಡ್ತಕ್ಕಂಥದ್ದು ಸ್ವಾಧ್ಯಾಯ. ಆಮೇಲೆ
ಮಾನಸಿಕ ತಪಸ್ಸು. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮನಿಗ್ರಹ ಭಾವಸಂಶುದ್ಧಿ ಇತ್ಯೇತತ್ ತಪೋಮಾನಸ ಉಚ್ಯತೆ. ಮನಃಪ್ರಸಾದ, ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ದುಃಖ ಅಂತಕ್ಕಂಥದ್ದು ಹಾಗೆ ಆಗುತ್ತೆ. ದುಃಖಮಯಂ ಜಗತ್ತಿದು, ಇಲ್ಲಿ ಆನಂದಮಯ ಇಲ್ವೇ ಇಲ್ಲ. ಆ ದುಃಖಮಯವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಆನಂದವಾಗಿರ್ತಕ್ಕಂಥದ್ದು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ತಾಯಿ ಫಿಲ್ಮ್ಗೆ ಹೋಗೋರು. ಆವಾಗ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅವ್ರು ತೆಗಿತಾ ಇದ್ದಿದ್ದು ಫಿಲಮ್ ಎಲ್ಲ ತಾಯಿ ಕರುಳು, ಅದೇನೋ ತಾಯಿ ಕೊಟ್ಟ ತಾಳಿ, ತಾಯಿ ಮಡಿಲು ಇಂಥವೇ. ಆ ಫಿಲಮ್ಗೆ ಹೋಗ್ಬಿಟ್ರೆ 3-4 ಖರ್ಚಿಗೆ ತೊಗೊಂಡೋಗ್ಬೇಕು. 10 ಎಲ್ಲ ಒದ್ದೆ ಆಗಿ ಪಕ್ಕಕ್ಕೆ ಇಟ್ಕೋಬೇಕು. ನನ್ನನ್ನು ಚಿಕ್ಕ ಹುಡುಗ, ಆವಾಗ ಒಂದು 8 ವರ್ಷ ಹುಡುಗ, ನನಗೆ ಕರ್ಕೊಂಡು ಹೋಗ್ಬಿಟ್ರು. ನೋಡ್ತೀನಿ ಅಲ್ಲೇ ಬರೀ ಅಳೋದೆ, ಫೈಟಿಂಗ್ ಇಲ್ಲ, ಏನಿಲ್ಲ. ನನಗೆ ಬೇಜಾರಾಗೋಯ್ತು. ನಮ್ಮ ಅಮ್ಮನಿಗೆ ಕೇಳಿದೆ, ಅಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ನೀವು ಜಗಳ ಆಡ್ತಾನೆ ಇರ್ತೀರಿ, ಅಳ್ತಾನೆ ಇರ್ತೀರಿ, ದುಡ್ಡು ಕೊಟ್ಟು ಯಾಕೆ ಅಳಕ್ಕೆ ಹೋಗ್ತೀರಿ? ಅರೆ ತಮಾಷೆಗಿರ್ತಕ್ಕಂಥದ್ದು ಆನಂದವಾಗಿರೋದನ್ನ ನೋಡೋಕೆ ಹೋಗ್ಬೋದಲ್ಲ. ಅವತ್ತೇ ಲಾಸ್ಟ್, ನಾನು ಅವ್ರ ಜೊತೆ ಹೋಗಲೇ ಇಲ್ಲ. ಅಂದರೆ ನನ್ನ ಆಲೋಚನೆ ಹಾಗಿತ್ತು, ಅಷ್ಟೇನೆ ಆಗಿತ್ತು. ಸೊ ಹೀಗೆ ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಆನಂದವಾಗಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಯಾರು ಆನಂದವಾಗಿರ್ತಾರೋ, ಯಾರು ಆನಂದ ವಿಚಾರವನ್ನು ಹೇಳ್ತಾರೋ ಅಂಥವ್ರು ಸಂಪರ್ಕ ಮಾಡಿದ್ರೆ ನಾವು ಹಾಗೆ ಆಗ್ತೀವಿ. ಸೊ ಅದಕ್ಕೆ ಮನಃ ಪ್ರಸಾದ. ಆಮೇಲೆ ಸೌಮ್ಯವಾಗಿರ್ತಕ್ಕಂಥದ್ದು. ನೋಡಿ, ಮನುಷ್ಯನ ಮನಸ್ಸು ಒಂದು ಉಪ್ಪು ಖಾರ ತಿಂದ ದೇಹ ಇದು. ಅವಾಗವಾಗ ಕೆರಳ್ತಾ ಇರುತ್ತೆ. ನಾವು ಸುಮ್ಮನಿದ್ರು ಕೂಡ ಪಕ್ಕದವ್ರು ಸುಮ್ಮನಿರಲ್ಲ, ಏನಾದರೂ ಚುಚ್ತಾ ಇರ್ತಾರೆ. ಅಂಥವರಿಂದ ದೂರ ಇದ್ಬಿಟ್ಟು ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರೋದಕ್ಕೆ ಪ್ರಯತ್ನ ಪಟ್ಕೊಳ್ಬೇಕು. ಮಾತು, ನಡೆ, ನುಡಿಗಳಲ್ಲಿ ಸೌಮ್ಯ ಭಾವದಿಂದ ಇರಬೇಕು. ನಾವು ಏನು ಮಾಡ್ತೀವಿ ಗೊತ್ತಾ? ತತ್ವವನ್ನು ಹೇಳ್ತೀವಿ. ಏನು ಹೇಳ್ತೀವಿ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸರ್ವಂ ಬ್ರಹ್ಮಮಯಂ ಜಗತ್. ಸರ್ವಂ ಬ್ರಹ್ಮಮಯಂ ಜಗತ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಬ್ರಹ್ಮರೇ. ನೀವೊಂದ್ಸರಿ ಎದ್ಬಿಟ್ಟು ತಿರುಗಿ ಹಿಂದ್ಗಡೆ ಎಲ್ಲ ನೋಡಿ, ನಿಮಗೊಬ್ಬರು ಇಬ್ಬರು ಕಣ್ಣಿಗೆ ಬೀಳ್ತಾರೆ. ಅವ್ರು ಯಾವತ್ತೋ ನಿಮಗೆ ಬೈದಿರ್ತಾರೆ, ಅವರೇ ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಅವರನ್ನ ನೀವು ಬ್ರಹ್ಮ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಹೆಂಗೆ ಒಪ್ಕೊಳ್ತೀರಿ? ಯಾಕೆ? ಅವ್ರು ಅವತ್ತು ನನಗೆ ಬೈದಿದ್ರು, ಅವ್ರ ಹಿಂದ್ಗಡೆಯಿಂದ ಏನೇನೋ ಹಚ್ಕೊಡ್ತಾ ಇರ್ತಾರೆ. ನಮ್ಮ ಸಂಸಾರಕ್ಕೆ ಬೆಂಕಿ ಹಾಕಿದ್ದೆ ಅವರು. ಅರೆ, ಬೆಂಕಿ ಹಾಕಿಸ್ಕೊಳ್ಳೋಕತ್ತರ ಇದ್ದವ್ರು ಯಾರು ಅಂತ ನಾವು ಯೋಚನೆ ಮಾಡಲ್ಲ ಅಲ್ವಾ? ಸೊ ಏನು ಮಾಡಬೇಕು ಅಂತಂದರೆ, ಪ್ರಪಂಚ ಅಂತಕ್ಕಂಥದ್ದು ಹೀಗೇನೆ, ನಾವು ತಿದ್ದೋಕ್ಕಾಗಲ್ಲ. ಆದರೆ ತಿದ್ಕೊಳ್ಳೋಕೆ ಚಾನ್ಸ್ ಇರೋದು ನಮ್ಮಲ್ಲಾದ್ರಿಂದ ನಾವು ಸೌಮ್ಯವಾಗಿರೋಣ. ಎಷ್ಟು ಅಂತ ಹೊಡ್ಕೊಳ್ತಾರೆ, ಹೊಡ್ಕೊಂಡು ಒಂದು ದಿವಸ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟಂದ್ರೂ ಇಷ್ಟೇನೆ, ಬಿಟ್ಟು ಬಿಡಪ್ಪ ಅಂತ. ಆನಂದವಾಗಿರ್ಬೋದಾ? ಸೌಮ್ಯವಾಗಿರ್ಬೋದಾ? ಮೌನಂ, ಸಿಕ್ಕಾಪಟ್ಟೆ ಮಾತು. ಇಷ್ಟೊತ್ತಂಗ ನಾನು ಲೆಕ್ಚರ್ ಕೊಡ್ತಾ ಇದ್ದೆ, ಹಿಂದ್ಗಡೆ ಒಂದು 3-4 ಜೋಡಿ ಆನಂದವಾಗಿ ಮಾತಾಡ್ತಾ ಇತ್ತು. ಈಗ ಸದ್ಯಕ್ಕೆ ಅವ್ರು ಎದ್ದೋದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಅರೆ, ಸ್ವಾಮಿಗಳನ್ನ ಕರ್ಕೊಂಬಂದಿದ್ದೆ ನಾನು, 250 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದು ಹೋಗ್ತಾ ಇರೋದೇ ನಿಮಗೋಸ್ಕರ ಮಾತಾಡೋಕ್ಕೆ. ನನ್ನನ್ನು ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ನೀವು ಮಾತಾಡ್ಕೊಳ್ತಾ ಇದ್ರೆ ನನಗೆ ಅವಮಾನ ಅಲ್ವಾ? ಯೋಚನೆ ಮಾಡಬೇಕು. ಸ್ವಾಮಿಗಳನ್ನ ಕರ್ಕೊಂಬಂದು ಅವ್ರು ಸ್ಟೇಜ್ ಮೇಲೆ ನಿಂತಾಗ ಅವ್ರ ಮಾತು ಕೇಳಬೇಕು, ಇಲ್ಲ ಎದ್ದೋಗ್ಬಿಡ್ಬೇಕು, ತೊಂದರೆ ಕೊಡಬಾರ್ದು. ಇಂಥ ಕಡೆ ಅದು ಕೂಡ ಒಂದು ಮಾಯ. ಇದು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾವು ಎಲ್ಲಾದರೂ ಒಂದು ಸತ್ಸಂಗಕ್ಕೆ ಹೋದಾಗ, ಸತ್ಸಂಗದಲ್ಲಿ ನಾವು ಒಳ್ಳೆ ವಿಚಾರ, ಸರಿಯಾದ ವಿಚಾರ, ನಮಗೆ ಬೇಕಾಗಿದ್ದಂಥ ವಿಚಾರವನ್ನು ನಾವು ಆ ವ್ಯಕ್ತಿ ಮಾತನಾಡೋ ಸಮಯಕ್ಕೆ ಸರಿಯಾಗಿ ಮಾಯೆ ಅಂತಕ್ಕಂಥದ್ದು ನಮ್ಮನ್ನು ಮರೆಸಿಬಿಡುತ್ತಂತೆ. ನಮ್ಮನ್ನು ಬೇರೆ ಕಡೆನೇ ಕರ್ಕೊಂಡು ಹೋಗ್ಬಿಟ್ಟು ಯೋಚನೆ ಮಾಡಿಸ್ಬಿಡುತ್ತಂತೆ. ತಕ್ಷಣ ಆ ವಿಚಾರ ಹೊರಟೋಯ್ತು. ಮತ್ತೆ ನಾವು ವಾಪಸ್ ಅದನ್ನು ಕೇಳೋಕೆ ಬಂದಾಗ ಆ ವಿಚಾರ ಹೊರಟೋಗ್ಬಿಡುತ್ತೆ. ಮಾಯೆ ನಮ್ಮನ್ನು ಇಳಿದ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಟಿರ್ತಾಳೆ. ಇದಕ್ಕೆ ಅವಕಾಶ ಮಾಡಿಕೊಡೋಕೆ ಹೋಗ್ಬಾರ್ದು. ಈಗ ನಾನು ಮಾತಾಡ್ತಾ ಇದ್ದೀನಿ, ಅವರಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಜನ ನನ್ನ ಮಾತು ಕೇಳ್ತಾ ಇದ್ದೀರಿ, ಅವ್ರು ಎಷ್ಟು ಜನ ನೋಡ್ತಾ ಇದ್ದಾರೆ. ಅವ್ರು ಮಾಡ್ತಾನೆ ಇರ್ತಾರೆ, ಮಾಡಬೇಕದು. ಯಾಕೆಂದರೆ ನೆಕ್ಸ್ಟ್ ಬರೋರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೆಲ್ಲ ನಮಗೆ ಬೇಕಾಗಿರೋದು. ನಾನೇನು ಮಾತಾಡ್ತಾ ಇದ್ದೀನಿ ಅದನ್ನು ನೀವು ಕೇಳಬೇಕು. ಅವಾಗೇನಾಗುತ್ತೆ ಅಂದರೆ ನಿಮಗೆ ವಿಚಾರ ಉಪಯೋಗಕ್ಕೆ ಬಂತು. ಸೊ ನಮ್ಮ ಮಾತನ್ನು ನಾವು ನಿಲ್ಲಿಸುವ ತನಕ ನಮ್ಮ ಆಂತರ್ಯದ ತುಮುಲಗಳು ನಮಗೆ ಗೊತ್ತಾಗುವುದಿಲ್ಲ. ನಾವು ಯಾವಾಗ ಮೌನಕ್ಕೆ ಜಾರ್ತೀವೋ ನಮ್ಮ ಮನಸ್ಸನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. 1 ವರ್ಷ ನೀವು ನಿಮ್ಮ ಕೋಣೆಯಲ್ಲಿ ಸೇರ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಮಾತಾಡಬೇಡಿ. ಬೆಳಗಿಂದ ಸಂಜೆ ತನಕ ಸುಮ್ಮನೆ ಕೂತ್ಕೊಂಡಿರಿ. 1 ವರ್ಷ ಆದ್ರ ಮೇಲೆ ನೀವು ಹೊರಗೆ ಬಂದಾಗ ನಿಮ್ಮ ಮಾತು ಮುತ್ತಾಗಿರುತ್ತೆ. ನಿಮ್ಮ ಆಲೋಚನೆಗಳು ಎಂಥ ವಿಚಾರಪೂರ್ಣವಾಗಿರುತ್ತೆ ಅಂತಂದರೆ ಕೇಳಿದವ್ರಿಗೆಲ್ಲ ಇವನು ಏನು ಮಾರಯ್ಯ ಈಗ ಬದಲಾಗ್ಬಿಟ್ಟಿದ್ದಾನೆ ಅನಿಸುತ್ತೆ. ಯಾಕೆ ಅಂತಂದರೆ ನೀವು ಯಾವಾಗ ನಿಮ್ಮ ಬಾಯನ್ನು ಮುಚ್ತೀರೋ
ನಿಮ್ಮ ಮನಸ್ಸು ಓಪನ್ ಆಗುತ್ತೆ. ಯಾವಾಗ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತೋ ನಿಮ್ಮ ಅಂತರಾತ್ಮದ ಬೆಳಕು ಪ್ರಸಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಾತನ್ನ ನಾವು ಮೊದಲು ನಿಲ್ಲಿಸಬೇಕು, ಅದು ಬಹಳ ಮುಖ್ಯ. ಅದಾದ್ರೆ ಮೇಲೆ ಆತ್ಮನಿಗ್ರಹ ವಿನಿಗ್ರಹ ಅಂತಾರಲ್ಲ, ಮತ್ತೆ ಇದಿದೆ, ಅದೇನು ಕಂಟ್ರೋಲ್ ಮಾಡ್ಕೊಳ್ಳೋದಿರುತ್ತೆ, ನಾಲ್ಗೆ ಅದು ಇದು ಎಲ್ಲ. ಆಮೇಲೆ ಭಾವ ಸಂಶುದ್ಧಿ, ಇದು ಬಹಳ ಮುಖ್ಯ. ನಾವೆಷ್ಟೇ ಚೆನ್ನಾಗಿ ಮಾತಾಡ್ಬೋದು, ನಮ್ಮ ಹೃದಯ ಸರಿ ಇಲ್ಲ ಅಂತಂದ್ಬಿಟ್ರೆ ನಾವು ಒಳ್ಳೆ ವಿಚಾರ ಹೇಳಿದ್ರು ಕೂಡ ಜನಕ್ಕೆ ಮುಟ್ಟಲ್ಲ ಅದು. ಯಾಕೆಂದರೆ ನಮ್ಮ ಆಲೋಚನೆಗಳು ಹುಟ್ಟತಕ್ಕಂಥದ್ದು ನಮ್ಮ ಹೃದಯದಿಂದ ಮತ್ತು ಮೆದುಳಿನಿಂದ ಹುಟ್ಟಿದಾಗ ಮೆದುಳು ಅಂತಕ್ಕಂಥದ್ದು ಕ್ಯಾಲ್ಕುಲೇಟಿವು. ಅವ್ರಿಗೆ ಗೊತ್ತಾಗೋಗುತ್ತೆ ಇವನು ಕ್ಯಾಲ್ಕುಲೇಷನ್ ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ ಅಂತ. ಯಾರು ಹೃದಯಪೂರ್ವಕವಾಗಿ ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಇವನು ಬೋಲಾ ಶಂಕರ, ಸತ್ಯ ಹೇಳ್ತಾ ಇದ್ದಾನೆ, ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ. ನಮ್ಮ ಭಾವ ಯಾವಾಗ ಶುದ್ಧಿಯಾಗಿರುತ್ತೋ ನಾವು ಹೇಳ್ತಕ್ಕಂಥ ಮಾತನ್ನು ಜನ ಕೇಳ್ತಾರೆ, ಸತ್ಯ ಹೇಳ್ತಾ ಇದ್ದಾರೆ ಇವರು. ನೇರವಾಗಿ ಅದು ನಮ್ಮ ಹೃದಯವನ್ನು ಮುಟ್ಟುತ್ತೆ. ಬುದ್ಧಿಯನ್ನು ಮುಟ್ಟುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಬುದ್ಧಿಗೆ ಬುದ್ಧಿ ವಿಚಾರ ಮುಟ್ಟುತ್ತೆ, ಹೃದಯಕ್ಕೆ ಹೃದಯದ ವಿಚಾರ ಮುಟ್ಟುತ್ತೆ. ಹೃದಯವನ್ನು ಮುಟ್ಟಬೇಕದು. ಹೃದಯವನ್ನು ಮುಟ್ಟಬೇಕಾದ್ರೆ ನಮ್ಮ ಭಾವ ಅಂತಕ್ಕಂಥದ್ದು ಪರಿಶುದ್ಧವಾಗಿರಬೇಕು. ಭಗವಂತ ಅಂತಕ್ಕಂಥವನು ನಮ್ಮ ಭಾವವನ್ನು ನೋಡ್ತಾನೆ. ನಾವು ಹೇಳ್ತಕ್ಕಂಥ ಮಂತ್ರನ ಅವನು ಕೇಳೋದಲ್ಲ. ಯಾಕೆಂದರೆ ಯಾವ ಮಂತ್ರವೂ ನಾವು ಸರಿಯಾಗಿ ಉಚ್ಚಾರಣೆ ಮಾಡೋದಿಲ್ಲ. ಮಾಡಬೇಕಾದ್ರೆ ನಮ್ಮ ಬುದ್ಧಿ ಎಲ್ಲೋ ಓಡ್ತಾ ಇರುತ್ತೆ, ಆದರೆ ಅವನು ಭಾವವನ್ನು ನೋಡ್ತಾನೆ. ಅದಕ್ಕೋಸ್ಕರವೇ ಭಾವ ಸಂಶುದ್ಧಿ ಇರಬೇಕಾಗತ್ತೆ. ಇದನ್ನು ಮಾನಸಿಕ ತಪಸ್ಸು ಅಂತಕ್ಕಂಥದ್ದಾಗಿ ಹೇಳ್ತಾರೆ. ಇನ್ನೊಂದು ಕೊನೆಗೆ, ಈಗ ಕೊನೆ ಅಂಶ ಏನು, ಈಶ್ವರ ಪ್ರಣಿಧಾನ. ತಪಸ್ಸು, ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂತಂದರೆ ಭಗವಂತನಲ್ಲಿ ಶರಣಾಗುವುದು ಅಂತ. ಭಾಳ ಜನ ನಾವು ಹೇಳ್ತಾ ಇರ್ತೀವಿ, ನಾನು ಭಗವಂತನಲ್ಲಿ ಶರಣಾಗಿದ್ದೇನೆ ಅಂತ. ನಿಜವಾಗ್ಲೂ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ನಾವು ಶರಣಾಗಿರೋದಿಲ್ಲ. ಬಾಯಿನಲ್ಲಿ ಹೇಳ್ತಾ ಇರ್ತೀವಿ. ಶರಣಾಗೋದು ಅಂತಂದರೆ ಯಾವ ಶರಣಾಗತಿ ಇರಬೇಕು? ಅರ್ಜುನನ ರೀತಿಯ ಶರಣಾಗತಿ ಅಂತ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಅರ್ಜುನನಲ್ಲಿ ಮಾಡುವ ಶಕ್ತಿ ಇತ್ತು, ಯೋಚನೆ ಮಾಡೋ ಶಕ್ತಿ ಇತ್ತು, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಎಲ್ಲ ಶಕ್ತಿಗಳು ಅವನಲ್ಲಿತ್ತು. ಬೇಕಾದಷ್ಟು ತಪಸ್ಸನ್ನೇ ಮಾಡಿ ಅವನು ಈಶ್ವರನನ್ನು ಒಲಿಸ್ಕೊಂಡಿದ್ದ, ಇಂದ್ರನನ್ನು ಮೆಚ್ಚಿಸಿದ್ದ. ಇಂತಹ ಒಬ್ಬ ವ್ಯಕ್ತಿ, ಐ ಕ್ಯಾನ್ ಕ್ರಿಯೇಟ್ ಮೈ ಡೆಸ್ಟಿನಿ ಅಂತಕ್ಕಂಥ ವ್ಯಕ್ತಿ ಯಾವಾಗ ಕೃಷ್ಣನಿಗೆ ಬಂದು, ಪ್ರಭು ನಾನು ಶರಣಾಗ್ತಾ ಇದ್ದೀನಪ್ಪ, ನನಗಿನ್ನೇನು ಗೊತ್ತಾಗ್ತಿಲ್ಲ, ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತಾನಲ್ಲ, ಅದು ರಿಯಲ್ ಶರಣಾಗತಿ. ನಾವು ಭಗವಂತನ ಹತ್ರ ಹೋಗಿ ಬಿದ್ದರೆ ಭಗವಂತ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಉಂಡ ಎಲೆ ಎತ್ತ ಬೀಸಿದ ರಕ್ತ, ಆ ರೀತಿಯಾಗಿದ್ದಾಗ ಮಾತ್ರ ನಿಜವಾದ ಶರಣಾಗತಿ. ಎಲ್ಲ ನಿನ್ನಿಚ್ಛೆ. ಇವತ್ತು ನಗಿಸ್ತಾ ಇದೆಯಾ, ನಗಸು, ನಿನ್ನಿಚ್ಛೆ. ಅಳಿಸ್ತಾ ಇದೆಯಾ, ಅಳಿಸು, ನಿನ್ನಿಚ್ಛೆ. ಒದ್ಯಾ, ಒದೆ, ನಿನ್ನಿಚ್ಛೆ. ಪ್ರೀತಿಸ್ತಾ ಇದೆಯಾ, ಪ್ರೀತಿಸು, ನಿನ್ನಿಚ್ಛೆ. ಕಷ್ಟ ಕೊಟ್ಟು ನನ್ನನ್ನು ನರಳಕ್ಕೆ ವ್ಯವಸ್ಥೆ ಮಾಡ್ತಾ ಇದೆಯಾ, ನರಕಕ್ಕೆ ಕಳಿಸ್ತೀಯಾ, ಅದು ನಿನ್ನಿಚ್ಛೆ. ಈ ರೀತಿ ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು. ಅದೇ ಸತ್ಯಾಂಶ. ನಾವೆಷ್ಟೇ ಒಡ್ಕೊಂಡ್ರೂ ಕೂಡ, ಎಷ್ಟೇ ಬಡ್ಕೊಂಡ್ರೂ ಕೂಡ ಕೊನೆಗೂ ಏನು ಗೊತ್ತಾ, ಭಗವಂತನ ಇಚ್ಛೆನೇ ನಡೆಯೋದು. ತೇನ ವಿನ ತೃಣಮಪಿ ನ ಚಲತಿ. ಸೊ ಭಗವಂತನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಅವನಿನ ಇಚ್ಛೆಯಂತನೇ ಎಲ್ಲ ನಡೀತಾ ಇದೆ ಅಂತ ತಿಳ್ಕೊಂಡು ಯಾವಾಗ ಬಂದು ಭಗವಂತ ಈಗೆಲ್ಲ ಮಾಡಿಸ್ತಾ ಇರೋದು ನೀನೇ, ನಿಜ, ಅಲ್ಲಿ ನಾನು ಎಲ್ಲ ಮೇಂಟೈನ್ ಮಾಡಿದೆ, ದೊಡ್ಡ ಕಾರ್ಯಕ್ರಮ ನಡೆಸಿದೆ, 10 ಜನ ಸಾಧುಗಳನ್ನು ಕರೆಸಿದೆ, ಎಲ್ಲರಿಗೂ ಸನ್ಮಾನ ಮಾಡಿಸಿದೆ, 100 ಜನಕ್ಕೆ ಊಟ ಹಾಕಿಸಿದೆ, ನಾನು ಹಾಕಿಸಿದೆ ಅಲ್ಲ, ನನ್ನಿಂದೆ ನೀನು ಇದ್ದೆ, ನೀನು ಹಾಕಿಸುವಂತೆ ನನಗೆ ಮಾಡಿದೆ, ತುಂಬ ಥ್ಯಾಂಕ್ಸ್, ನಿನ್ನಿಚ್ಛೆ ಅಂತ ಹೇಳಬೇಕು. ನಾನೇ ಮಾಡಬೇಕು, ಆದರೆ ಭಗವಂತ ನೀನು ಮಾಡಿಸಿದೆ. ಶರಣಾಗತಿ ಇರಬೇಕು. ಎಲ್ಲೂ ಕೂಡ ನಾನು ಅನ್ನೋದು ಇರಬಾರ್ದು, ಅದನ್ನು ಅಳಿಸ್ಬೇಕು. ಆವಾಗ ಶರಣಾಗತಿ ಆಗುತ್ತೆ. ನಮ್ಮ ಶರಣಾಗತಿ ಎಲ್ಲ ಹೇಗಿರುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಹಾಗಿರುತ್ತೆ. ಸೊ ನಾವು ಯಾವಾಗಲೂ ಕೂಡ ಭಗವಂತನನ್ನು ನೀನೇ ಮಾಡಿದ್ದಪ್ಪ ಅಂತ ಹೇಳಿ ಒಪ್ಕೊಳ್ಬೇಕು. ಸೊ ಹೀಗೆ ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ, 3 ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈ ಕ್ರಿಯಾಯೋಗವನ್ನು ಕುಟುಂಬದಲ್ಲಿದ್ದು ಚೆನ್ನಾಗಿ ಮಾಡಬಹುದು.
ಮಾಡೋದಕ್ಕೆ ಆದರೆ ಮನಸ್ಸಿದ್ರೆ ಆ ಮನಸ್ಸನ್ನು ಶ್ರೀರಾಮಕೃಷ್ಣರು ನಿಮ್ಮೆಲ್ರಿಗೂ ಕೊಡಲಿ. ನಿಮ್ಮನ್ನು ಈ ಕ್ರಿಯಾಯೋಗದಲ್ಲಿ ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗಲಿ. ನಿಮಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗಲಿ ಅಂಥೇಳಿ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈರಾಮ್ ಕೃಷ್ಣ. ಅನಂತ ಧನ್ಯವಾದಗಳು ಸ್ವಾಮೀಜಿ. ಈಗ ಸ್ವಾಮಿ ಪರಮಸುಖಾನಂದಜಿ ಮಹಾರಾಜ್, ನಮ್ಮ ಆನಂದ್ ಮಹಾರಾಜ್ ಅವ್ರದ್ದು, ಅವರು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಕನ್ನಡ ಬರುತ್ತೆ ಅಂತ ನಾವು